ನಮಸ್ತೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನೀವೆಲ್ಲ ಹೇಗೆ ಹಬ್ಬ ಆಚರಣೆ ಮಾಡ್ತಾ ಇದ್ದೀರಾ? ಇವತ್ತು ನಾನು ನಮ್ಮ ಮನೆಯಲ್ಲಿ ಹೇಗೆಲ್ಲ ನಾವು ಹಬ್ಬ ಆಚರಣೆ ಮಾಡಿದ್ವಿ, ಏನೆಲ್ಲ ತಯಾರಿ ಮಾಡ್ಕೊಂಡ್ವಿ, ರಾತ್ರಿ ಎಲ್ಲ ಎಷ್ಟು ನಿದ್ದೆಗೆಟ್ವಿ ಅನ್ನೋ ಒಂದು ಕಂಪ್ಲೀಟ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇನ್ನೊಂದು ಮೇಯ್ನ್ ಬಂದುಬಿಟ್ಟು ನನ್ನ ಮುದ್ದು ಗೊಂಬೆ ಫೋಟೋ ರಿವೀಲ್ ಮಾಡ್ತಾ ಇದ್ದೀನಿ. ನನ್ನ ಮಗಳ ಮುಖವನ್ನು ನಿಮಗೆ ತೋರಿಸೋಣ ನನ್ನ ಪ್ರೀತಿಯ ಫ್ಯಾಮಿಲಿಗೆ ಅಂತ ಹೇಳಿಬಿಟ್ಟು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮೊದಲಿಗೆ ಬಂದುಬಿಟ್ಟು ದೇವ್ರಿಗೆ ಹೂವು ಮುಖ್ಯ ಅಲ್ವಾ, ಹಾಗಾಗಿ ಹೂವು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಾಮಂತಿಗೆ ಹೂವು ಮತ್ತು ರೋಸ್ ತೊಗೊಂಡು ಬಂದಿದ್ದರು. ಅದನ್ನೆಲ್ಲನೂ ಮಿಕ್ಸ್ ಮಾಡಿ, ಅಂದರೆ ರೋಸು, ತುಳಸಿ ಸೊಪ್ಪನ್ನು ಎಲ್ಲನೂ ಮಿಕ್ಸ್ ಮಾಡಿ ಈ ಥರ ಕಟ್ಟಿಟ್ಕೊಂಡೆ. ಸ್ವಲ್ಪ ಬಿಡುವಲ್ಲೂ ಎತ್ತಿಟ್ಕೊಂಡೆ, ದೀಪಗಳ ಹತ್ರ ಇಡೋದಕ್ಕೆ, ದೇವ್ರ ಹತ್ರ ಇಡೋದಕ್ಕೆ ಅಂತ ಹೇಳಿಬಿಟ್ಟು. ಹೂವೆಲ್ಲ ಕಟ್ಟಿದ ನಂತರ, ಇದು ಗುರುವಾರ ತೆಗ್ದಂಥದ್ದು ವೀಡಿಯೋನೇ. ಗುರುವಾರ ಬಂದುಬಿಟ್ಟು ಅಮ್ಮ ಬೇರೆ ಕೈಯಲ್ಲೇ ಇದೆಯಾ, ಬಳೆ ಹಾಕ್ಸ್ಕೊಂಬ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು, ಹೇಗಿದ್ದರೂ ಶ್ರಾವಣದಲ್ಲಿ ಹಸಿರು ಬಳೆ ಹಾಕ್ಸ್ಕೊಳ್ಳೋದು ತುಂಬ ಮುಖ್ಯ. ಹೆಣ್ಮಕ್ಳಿಗೆ ಮಾತ್ರ ಹಸಿರು ಬಳೆ ಅನ್ನೋದು ತುಂಬ ಶ್ರೇಷ್ಠ. ಹಾಗೆ ನಮ್ಮ ಏನೇ ಒಂದು ಶುಭ ಕಾರ್ಯಗಳಿಗೆ ಬಳೆ ಅನ್ನೋದು ತುಂಬ ಮುಖ್ಯ. ಇವಾಗೆಲ್ಲ ಅದೆಲ್ಲ ಕಮ್ಮಿ ಆಗಿಬಿಟ್ಟಿದೆ. ಯಾರ ಕೈಯಲ್ಲೂ ಬಳೆಗಳಿರೋದೇ ಕಡಿಮೆ. ಹಾಕ್ಕೊಳ್ಬೇಕು, ಅದನ್ನು ಹಾಕ್ಕೋಬೇಕು, ಇದನ್ನು ಹಾಕ್ಕೋಬೇಕು. ನಾನು ಇಷ್ಟು ದಿನ ಬೇರೆ ಕಪ್ಪು ಬಳೆ ಮಾತ್ರ ಒಂದೊಂದು ಸಿಂಗಲ್ ಹಾಕ್ಕೊಂಡಿದ್ದೆ. ಯಾಕಂತಂದರೆ ನಾನು ಅಮ್ಮ ಡೆಲಿವರಿ ಆಗಿ ಒಂದು 20 ದಿವಸಕ್ಕೆ ಹೇಳಿದ್ರು, ಕೈ ತುಂಬ ಕಪ್ಪು ಬಳೆ ಹಾಕ್ಕೊಮ್ಮ, ಡಿಸ್ಟೇ ಆಗೋದಿಲ್ಲ ಅಂತ ಹೇಳಿಬಿಟ್ಟು. ಆವಾಗ ನಾನು ಬಿಡಮ್ಮ ಒಂದೊಂದು ಹಾಕ್ಕೊಂಡಿದ್ದೀನಿ ಸಾಕು ಅಂತ ನಾನು ಸುಮ್ಮನಾಗ್ಬಿಟ್ಟಿದ್ದೆ. ಆನಂತರ ಈ ಥರ ಬಳೆ ಹಾಕೋರೆ ಬರ್ತಾರಲ್ವ, ಅವ್ರ ಹತ್ರ ಹಾಕ್ಸ್ಕೊಳಕ್ಕೆ ನಂಗೆ ತುಂಬ ಇಷ್ಟ. ಅದಕ್ಕೆ ಈ ಸರಿ ಕಪ್ಪು ಹಸಿರು ಎರಡೂ ಮಿಕ್ಸ್ ಮಾಡಿ ಕೈ ತುಂಬ ಬಳೆ ಹಾಕ್ಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು, ಈ ಹಸಿರು ಬಳೆ ಮತ್ತು ಕಪ್ಪು ಬಳೆ ಎರಡನ್ನೂ ಮಿಕ್ಸ್ ಮಾಡಿ, ಅಂದರೆ ಆ ಕಡೆ ಈ ಕಡೆ ಕಪ್ಪು ಬಳೆ, ಮಧ್ಯದಲ್ಲಿ ಹಸಿರು ಬಳೆ ಬರೋ ಥರ ಹಾಕ್ಸ್ಕೊಂಡಿದ್ದೀನಿ. ನನ್ನ ಕೈ ನೋಡೋಕ್ಕೆ ಒಂದು ಖುಷಿ, ಅಷ್ಟು ಚೆನ್ನಾಗಿರ್ತಿತ್ತು. ನೆಕ್ಸ್ಟ್ ಬಂದುಬಿಟ್ಟು ಅಮ್ಮ ಸಗಣಿಲೆಲ್ಲ ಸಾರಿಸ್ಕೊಟ್ರು. ಅಂದರೆ ನಮ್ಮ ಮನೆ ಹತ್ರ ಸಗಣಿಲಿ ಸಾರಿಸಲೇಬೇಕು, ಹಳ್ಳಿ ಅಲ್ವಾ, ಸಾರಿಸ್ಕೊಟ್ರು. ಕತ್ತಲು ಇರಲಿಲ್ಲ, ತುಂಬ ಕತ್ತಲು, ಸ್ವಲ್ಪ ಲೈಟ್ ಬೆಳಕು ಮಾತ್ರ ಇತ್ತು. ನಾನು ಬ್ಯಾಟ್ರಿ ಹಾಕ್ಕೊಂಡೆ, ರಂಗೋಲಿ ಹಾಕಿದೆ. ಅದು ಬಿಡಿಸೋದು ಕೂಡ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅಂದರೆ ವೀಡಿಯೋದಲ್ಲಿ ಏನೂ ಕಾಣ್ತಾ ಇರಲಿಲ್ಲ, ಬೇರೆ ಕಪ್ಪಗೆ ಕಾಣ್ತಾ ಇತ್ತು. ಸರಿ ಅಂದ್ಬಿಟ್ಟು ನಾನು ಅದನ್ನು ಹಾಕಿರಲಿಲ್ಲ. ಹಂಗೂ ಒಂದು ಸ್ವಲ್ಪ ಫೋನಲ್ಲೇ ಲೈಟ್ ಹಾಕ್ಕೊಂಡು ಇಷ್ಟು ಮಾತ್ರ ವೀಡಿಯೋ ತಗೊಳಕ್ಕೆ ಸಾಧ್ಯ ಆಯಿತು. ನಾನು ಬೆಳಗ್ಗೆನೂ ಹೇಗಿರುತ್ತೆ ಅಂತ ಕೂಡ ತೋರಿಸ್ತೀನಿ. ನಾನು ಎಷ್ಟೋ ದೇವ್ರಿಗೆ ಕೇಳ್ಕೊಂಡಿದ್ದೀನಿ ಅಂತಂದರೆ, ಅಮ್ಮ ಇಷ್ಟೆಲ್ಲ ಕಷ್ಟಪಟ್ಟು ರಂಗೋಲಿ ಬಿಟ್ಟಿದ್ದೀವಿ, ಆನಂತರ ಮಳೆ ಗಿಳೆ ಬಂದು ಹೋಗ್ಬಿಡುತ್ತೇನೋ ಅಂತ ತುಂಬ ಆತಂಕ ಪಟ್ಟಿದ್ದೆ. ಇವಾಗ ತುಂಬ ಹೊತ್ತು ನನಗೆ ಬಗ್ಗಿ ಕೂಡ ರಂಗೋಲಿ ಬಿಡೋದಕ್ಕೆ ಆಗ್ತಾಯಿಲ್ಲ, ಬ್ಯಾಕ್ ಪೇನ್ ಬರ್ತಾಯಿದೆ. ಆ ಥರದ್ದು ನಾನು ಕೂತ್ಕೊಂಡು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ, ಅಷ್ಟು ಚೆನ್ನಾಗಿ ಬಂದಿತ್ತು ರಂಗೋಲಿ. ರಂಗೋಲಿ ಬಿಟ್ಟಿರೋದೇ ನಾನು 4 ತಿಂಗಳ ನಂತರ, ನಾನು ಕನ್ಸೀವ್ ಆಗಿದ್ದೆ, ರಂಗೋಲಿ ಬಿಟ್ಟಿದ್ದು ಕಡಿಮೆ. ಒಂದು 6 ತಿಂಗಳ ನಂತರ ನಾನು ರಂಗೋಲಿ ಹಾಕಿದ್ದು. ಕೈಯೆಲ್ಲ ಶೇಕ್ ಆಗ್ತಾಯಿತ್ತು. ಅಯ್ಯೋ ಹಬ್ಬಕ್ಕೆ ಚೆನ್ನಾಗಿ ಬರುತ್ತೋ ಇಲ್ಲವೋ ರಂಗೋಲಿ ಅಂತ ಟೆನ್ಷನ್ ಮಾಡ್ಕೊತಾ ಇದ್ದೆ. ಅಮ್ಮ ನೀನೇ ಬಿಟ್ಬಿಡಮ್ಮ ಅಂತ ಹೇಳಿದೆ. ಇಲ್ಲಮ್ಮ ಆಗುತ್ತೆ ಬಿಡೋಗು, ಅದಕ್ಕೆಲ್ಲ ಏನು ಇದು ಮಾಡ್ತೀಯ ಅಂತಂದರು. ಏನೋ ಒಂದು ಅಭ್ಯಾಸ ನಮ್ಗೆ ತಪ್ಪೋಗ್ಬಿಟ್ರೆ ಮತ್ತೆ ನಾವು ಅದನ್ನು ಕಂಟಿನ್ಯೂ ಮಾಡ್ತೀವಿ ಅನ್ನೋದು ತುಂಬ ಕಷ್ಟ ಆಗುತ್ತೆ. ನಾನು ಒಂದು ಸಾಫ್ಟ್ ಸೀರೆ ತಂದಿದ್ದೆ, ಮತ್ತು ಕಾಟನ್ ಕೂಡ ತಂದಿದ್ದೀನಿ. ನಾವು ಹಬ್ಬಕ್ಕೆ ಸೀರೆ ತಂದಿದ್ದು ವೀಡಿಯೋ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಆವಾಗ ಆ ಸೀರೆ ತೋರಿಸಿದ್ದೆ ನಾನು, ಲಕ್ಷ್ಮಿಗೆ ಇದೇ ಸೀರೆ ಉಡಿಸ್ತೀನಿ ಅಂತ ಹೇಳ್ಬಿಟ್ಟು. ನಾವು ಅವತ್ತು ಎತ್ಕೊಂಡು ಬಿಟ್ವಿ. ಆನಂತರ ನನಗೆ ಅನ್ನಿಸ್ತು, ಬಾರ್ಡ್ರ್ ಇಲ್ಲದೆ ಇರೋದು ಸಾಫ್ಟ್ ಇದ್ದರೆ ನೆರಿಗೆ ಎಲ್ಲ ಚೆನ್ನಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಆಮೇಲೆ ಒಂದು ಕಾಟನ್ದೇ ಇತ್ತು ಸ್ಯಾರಿ, ಅದರಲ್ಲಿ ಜರಿ ವರ್ಕೆಲ್ಲನೂ ಮಿಕ್ಸ್ ಆಗಿತ್ತು. ನಾನು ಸ್ಯಾರಿ ಪ್ರೀ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೆ. ಅಮ್ಮ ದೇವ್ರ ಮನೆ ಎಲ್ಲನೂ ಅವರು ಬಟ್ಟಿಡೋದಾಗ್ಬೋದು ಎಲ್ಲನೂ ಜೋಡಿಸ್ಕೊಳ್ತಾ ಇದ್ದರು. ನಾನು ಇಷ್ಟು ಸೀರೆ ನೆರಿಗೆ ಎಲ್ಲನೂ ಈ ಥರ ಮಾಡಿಕೊಂಡೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಬೆಳ್ಳಿ ವಸ್ತುಗಳೆಲ್ಲನೂ ದೇವ್ರ ಮನೇಲಿ ಏನೇನು ಇಡಬೇಕು, ಲಕ್ಷ್ಮಿ ಹತ್ರ ಏನಿಡಬೇಕು, ಆ ಫೇಸೆಲ್ಲನೂ ನಾನು ಕೋಲ್ಗೇಟ್ ಪೌಡ್ರಿಂದ, ದೀಪಗಳು, ಆ ಫೇಸು ಎಲ್ಲನೂ
ನೀಟಾಗಿ ಮಾಡ್ಕೊಂಡ್ಮೇಲೆ ಈ ಥರ ಕಾಣಿಸ್ತಾ ಇದೆ. ಅಮ್ಮ ಈ ಮುಖವಾಡ ತೊಗೊಂಡು ಏನಿಲ್ಲ ಅಂತಂದರೂ ಒಂದು 15 ವರ್ಷ ಆಗಿದೆ ಈ ಮುಖವಾಡ ತೊಗೊಂಡವರು. ಆದರೂ ಆ ಚುನಾರಿಗಳೆಲ್ಲ ಸ್ಟೋನ್ಗಳೆಲ್ಲ ಹಾಗೇ ಇದೆ, ಅಷ್ಟು ಮಾತ್ರ ಇತ್ತು. ಈ ಸರಿ ಬಂದುಬಿಟ್ಟು ಬೆಳ್ಳಿ ದೀಪಗಳನ್ನು ತಗೊಂಡು ಬಂದಿದ್ದರು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು. ದೇವರುಗಳಿಗೆ ಬಟ್ಟಿಟ್ಟು ಮತ್ತು ಗೆಜ್ಜೆ ವಸ್ತ್ರ ಹಾಕಿ ಎಲ್ಲನೂ ರೆಡಿ ಮಾಡಿದ್ವಿ. ಕಲಶದಲ್ಲಿ ನೀರು ತುಂಬಿದ್ವಿ ಮತ್ತು ಸೀರೆ ಎಲ್ಲ ಉಡಿಸಿ ಅಲ್ಲಿ ಏನೇನು ಇಡಬೇಕು ಪ್ರತಿಯೊಂದು ಇಟ್ಬಿಟ್ಟು ರೆಡಿ ಮಾಡಿಬಿಟ್ಟು ನಾವು ಸುಮ್ಮನಾಗೋಗ್ಬಿಟ್ವಿ. ಇನ್ನು ನೆಕ್ಸ್ಟು ಬೆಳಗ್ಗೆ ಅಮ್ಮ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಆವಾಗ್ಲೂ 4 ಗಂಟೆಗೆ ಅಮ್ಮ ಎದ್ದಿದ್ರು. ನಿದ್ದೆ ಮಾಡೇ ಇಲ್ಲ ಅಂದ್ಕೊಳ್ಳಿ. ಅಮ್ಮಮ್ಮ ಅಂದರೆ ಒಂದು 2 ಅವರ್ಸ್ ಏನೋ ನಾವು ನಿದ್ದೆ ಮಾಡಿರ್ಬೇಕು ಅಷ್ಟೇ. ಅಮ್ಮ ಅಂತೂ ಅವ್ರನ್ನ ಏನು ಮಾಡ್ತಿದ್ದೀನೋ ಅಂತ ಟೆನ್ಷನ್ ಮಾಡ್ಕೊಳ್ತಾನೆ ಇದ್ದರು. ಬೆಳಗ್ಗೆ ಎದ್ದು ಫೋಟೋಗಳಿಗೆ ಮತ್ತು ದೇವ್ರಿಗೆ ಎಲ್ಲನೂ ನಾವು ಬೆಳಗ್ಗೆ ಕಳಶ ಸ್ಥಾಪನೆ ಮಾಡಿದ್ದು ನಾವು. ಸೀರೆ ಎಲ್ಲ ಉಡಿಸಿ ನೈಟೇ ರೆಡಿ ಮಾಡ್ಕೊಂಡ್ವಿ. ಆಮೇಲೆ ಎದ್ಕೊಂಡು ಹೂವೆಲ್ಲ ಹಾಕಿ ಈ ಕಳಶ ಸ್ಥಾಪನೆ ಮಾಡಿಬಿಟ್ಟು ಎಲ್ಲ ತಟ್ಟೆಗಳಿಗೂ ಜೋಡಿಸಿ ರೆಡಿ ಮಾಡಿಟ್ಟು ಮೊಸರನ್ನ ಇಟ್ಟು ತುಪ್ಪದ ದೀಪ ಹಚ್ಚಿ ಸ್ವಲ್ಪ ಹಾಲು ಎಲ್ಲ ಇಟ್ಟು ಪೂಜೆಯನ್ನು ಮಾಡಿ ಮುಗಿಸ್ಕೊಂಡ್ವಿ. ಇದೆಲ್ಲನೂ ಮಲ್ಲೆ ಹೂವು ಗಿಡದಲ್ಲೇ ಸಿಕ್ಕಿದ್ದು, ಚಾಮಂತಿಗೆ ಮಾತ್ರ ನಾವು ತೊಗೊಂಡು ಬಂದಿದ್ದಷ್ಟೇ. ಅಷ್ಟನ್ನೇ ಇಟ್ಟು ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿ ಮುಗಿಸ್ಬಿಡ್ಬೇಕು 6 ಗಂಟೆ ಒಳಗಡೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ವಲ್ವ. ಇವಾಗೆಲ್ಲನೂ ಪೂಜೆ ಎಲ್ಲ ಆಯಿತು. ನಾನು ಆನಂತರ ಒಂದು 7 ಗಂಟೆಗೇನೋ ನಾನು ಸ್ನಾನ ಮುಗಿಸ್ಕೊಂಡು ಬಂದು ಆವಾಗ ನಾನು ಪೂಜೆಗೆ ರೆಡಿಯಾಗಿದ್ದು. ಅಮ್ಮನೇ ಮಾಡ್ತಾಯಿದ್ರಲ್ವ. ಈ ಟೈಮಲ್ಲಿ ಬೆಳಗ್ಗೆ ಫುಲ್ ಇವಾಗ ಕೋಲ್ಡ್ ಇದೆ, ಮಳೆ ಬೀಳ್ತಾನೆ ಇದೆ ಅಲ್ವಾ, ಅದಕ್ಕೋಸ್ಕರ ನಾನು ಅಷ್ಟೊತ್ತಿಗೆ ಸ್ನಾನ ಮಾಡೋದಕ್ಕೆ ಹೋಗಿಲ್ಲ. ಯಾಕಂದರೆ ನನಗೂ ಕೋಲ್ಡ್ ಆಗಿಬಿಡುತ್ತೆ, ತಲೆಭಾರ ಬಂದುಬಿಡುತ್ತೆ ಅಂತ ನಾನು ಸುಮ್ಮನಾಗ್ಬಿಟ್ಟೆ. ನೋಡ್ತಾ ಇರ್ಬೋದು ಇವಾಗ ಎಷ್ಟು ಟೈಮು ಅಂತಂದರೆ ಮಿನಿಮಮ್ 6 ಗಂಟೆ ಅಷ್ಟೇ. ಈ ಬೆಳಕಲ್ಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಳಸಿ ಪೂಜೆನೂ ಮಾಡಿ ಮುಗಿಸ್ಬಿಟ್ಟಿದ್ವಿ. ಈ ರಂಗೋಲಿ ಹೇಗಿದೆ ಅಂತ ಹೇಳಿ. ನಾನು ಅಂದ್ಕೊಂಡೆ ಇಷ್ಟು ಕಷ್ಟಪಟ್ಟು ನಾನು ರಂಗೋಲಿ ಬಿಡಿಸಿದ್ದೆ ದೇವರೇ ಮಳೆ ಬರಬಾರ್ದು ಅಂತ, ಆದರೆ ಮಳೆ ಬಂದಿರಲಿಲ್ಲ. ಆಮೇಲೆ ಗೊತ್ತಾಯಿತು. ಬೆಳಗ್ಗೆ ಎದ್ದು ಬಂದು ನೋಡ್ತಾ ಇದ್ದೀನಿ ನಾನು, ಅದಕ್ಕೋಸ್ಕರನೇ ಎದ್ದು ಬಂದು ನೋಡಿದೆ. ರಂಗೋಲಿ ಮಾತ್ರ ಅಳಿಸಿರಲಿಲ್ಲ, ಹಂಗೆ ಸೂಪರಾಗಿತ್ತು. ಈ ರಂಗೋಲಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಾನು ಬಿಡಿಸೋ ರಂಗೋಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ. ನೆಕ್ಸ್ಟು ತುಳಸಿ ಗಿಡದ ಹತ್ರ ಎಲ್ಲ ಫಸ್ಟೇ ಪೂಜೆ ಮಾಡಿದ್ವಿ, ಆನಂತರ ಒಳಗಡೆ ಪೂಜೆ ಮಾಡಿದ್ದು. ನಾನು ಒಂದು 6 ಗಂಟೆ ಟೈಮಲ್ಲಿ ಹೋಗಿ ವೀಡಿಯೋವನ್ನು ತೆಕ್ಕೊಂಡೆ. ನೈಟ್ ತೆಕ್ಕೊಳ್ಳೋಣ ಅಂತಂದರೆ ಬೆಳಕಿರಲಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ತೆಕ್ಕೊಳ್ತಾ ಇದ್ದೀನಿ. ಫೈನಲಿ 6 ಗಂಟೆಗೆ ನಾವು ಪೂಜೆಗೆಲ್ಲ ಸಿದ್ಧತೆ ಮಾಡಿ ಪೂಜೆ ಮಾಡಿ ಮುಗಿಸಿದ್ವಿ. ನಮ್ಮ ಮನೇಲಿ ಬಂದುಬಿಟ್ಟು ಅಮ್ಮ ಅಷ್ಟಾಗಿ ಆರ್ಟಿಫಿಷಿಯಲ್ ಒಡವೆಗಳವರು ಹಾಕೋದಿಲ್ಲ. ನಂದು ಮುತ್ತಿನ ಸರ ಇತ್ತು, ಹಾಗೆ ಒಂದು ಜೊತೆ ಓಲೆ ಇತ್ತು. ಮತ್ತು ನೆಕ್ಸ್ಟ್ ನಮಗೆ ನಾನು ಈ ಇನ್ಸ್ಟಾದಲ್ಲಿ ಈ ವಿಡಿಯೋ ಅಂದರೆ ಈ ಕಾಸಿನ ಸರದ್ದು ಒಂದು ವಿಡಿಯೋ ನಾನು ಶೇರ್ ಮಾಡಿದ್ದೀನಿ. ಅದ್ರ ಲಿಂಕ್ ಬೇಕಾದರೂ ನಿಮಗೆ ಕೊಡ್ತೀನಿ. ಬೇಕಾದವರು ಕಮೆಂಟ್ ಮಾಡಿ ಮೇಲೆ ಇರುವಂಥ ಪದಕ ಚೈನ್ದು ಲಿಂಕ್ ನಾನು ಕಳಿಸ್ತೀನಿ. ಆನಂತರ ಒಂದು 9 ಗಂಟೆ 10 ಗಂಟೆಗೆಲ್ಲನೂ ಅಡುಗೆಯನ್ನು ರೆಡಿ ಮಾಡಿಬಿಟ್ವಿ. ರವೆ ಉಂಡೆ, ಕರ್ಜಿಕಾಯಿ, ಒಬ್ಬಟ್ಟು ಸಾಂಬಾರು, ಅನ್ನ, ಹೆಸರುಬೇಳೆ, ಬೋಂಡ, ಹಪ್ಪಳ ಇಷ್ಟನ್ನು ಮಾತ್ರ ಮಾಡ್ಕೊಂಡಿದ್ವಿ. ಸಾಕಾಗ್ಬಿಟ್ಟಿತ್ತು. ನೈಟ್ನ್ಯಾಗ ನಿದ್ದೆ ಇಲ್ಲ ಅಂತೇಳ್ಬಿಟ್ಟು ಇಷ್ಟು ಅಡುಗೆ ಮಾಡಿಕೊಂಡು ಬಾಳೆ ಎಲೆ ಊಟನ ಮಾಡ್ಕೊಂಡ್ವಿ. ಆನಂತರ ನಾನು ಸಂಜೆ ಪೂಜೆಗೆ ಸೀರೆ ಎಲ್ಲ ಉಟ್ಕೊಂಡು ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ಈ ಒಂದು ಒಡವೆಗಳೆಲ್ಲ ಬಂದುಬಿಟ್ಟು ಅಮ್ಮಂದೇನೆ. ನನಗೆ ಈ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾಯಿದ್ರಲ್ವ, ಆ ಒಂದು ಸೆಟ್ ನನಗೆ ತುಂಬ ಇಷ್ಟ ಆಗುತ್ತೆ. ಆ ಮುತ್ತು ಸ್ಟೋನು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಇದು ಅಮ್ಮಂದು ಫಸ್ಟ್ ಟೈಮ್ ನಾನು ಈ ಥರ ಒಂದು ಜ್ಯುವೆಲರೀಸನ್ನು ವೇರ್ ಮಾಡಿದ್ದು ಅಂತಂದರೆ ಹೆಂಗಿರುತ್ತೋ ನಿಜವಾಗ್ಲೂ ಚೆನ್ನಾಗಿರಲ್ಲ ಅಂದ್ಕೊಂಡಿದ್ದೆ. ಆ ಲುಕ್ ಅಂತೂ ಅಷ್ಟೇ ಚೆನ್ನಾಗಿತ್ತು. ನಾನು ಫೋಟೋಸ್ ಅಂದರೆ ಲಾಂಗ್ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗಿಬಿಟ್ಟಿತ್ತು. ಸರಿ ಅಂತ ಹೇಳ್ಬಿಟ್ಟು ನಾನು ಆವಾಗ ವೀಡಿಯೋ ಮಾಡ್ಕೊಂಡಿಲ್ಲ. ಸಂಜೆ ಟೈಮ್ಗೆ ದೀಪ ಹಚ್ಚಿ ಈಗ ನಾನು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇವತ್ತು ನನ್ನ ಮುದ್ದು ಮಗಳ ನನ್ನ ಪುಟ್ಟ ಲಕ್ಷ್ಮಿ ಫೇಸನ್ನು ನಿಮ್ಮೆಲ್ಲರಿಗೂ ತೋರಿಸೋಣ ಅಂತ ನನ್ನ ಒಂದು ಕುಟುಂಬಕ್ಕೆ ನಿಮ್ಮ ಯಾರ ಕಣ್ಣು ದೃಷ್ಟಿನೂ ಬೀಳದೆ ನಿಮ್ಮ ಎಲ್ಲ ಒಳ್ಳೆಯವರ ಆಶೀರ್ವಾದ ನನಗೆ ಬೀಳುತ್ತೆ ಅಂತ ಗೊತ್ತು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ. ಈ ಮುದ್ದು ಚಿನ್ನಿಮ್ಮ ನನ್ನ ಮಗಳು
ಹೇಗಿದ್ದಾಳೆ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅವಳು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನಮಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.